ಚಂದ್ರನಿಗೆ ಜನ್ಮ ಕೊಡುವ ನವಮಾಸ ಹೊಸು, ಚಂದ್ರನಿಗೆ ಜನ್ಮ ಕೊಡುವ ನವಮಾಸ ಹೊಸು. ಎದೆಯ ಆಲಂಬಿಸಿ ಬೆಳಗುವವಳು ಮಮತೆಯಿಟ್ಟು, ಚಂದ್ರನಿಗೆ ಜನ್ಮ ಕೊಡುವ ನವಮಾಸ ಹೊಸು. ಎದೆಯ ಆಲಂಬಿಸಿ ಬೆಳಗುವವಳು ಮಮತೆಯಿಟ್ಟು, ತಾಯಿ ಗುಣ ತೀರಿಸಲು ಕೋಟಿ ಜನ್ಮ ಸಾಲದು. ತಾಯಿ ಗುಣ ತೀರಿಸಲು ಕೋಟಿ ಜನ್ಮ ಸಾಲದು. ತಾಯಿ ಎಂಬ ಅಕ್ಷರಕ್ಕೆ ಬೆಲೆ ಕಟ್ಟಲಾಗದು, ಬೆಲೆ ಕಟ್ಟಲಾಗದು. ತಾಯಿ ದೇವರು ಜಗಕ್ಕೆ ತಾಯಿ ದೇವರು, ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು. ತಾಯಿ ದೇವರು ಜಗಕ್ಕೆ ತಾಯಿ ದೇವರು. ತಾಯಿಗಿಂತ ಬಂಧುವಿಲ್ಲ, ಒಬ್ಬಗಿಂತ ರುಚಿಯಿಲ್ಲ. ತಾಯಿಗಿಂತ ಬಂಧುವಿಲ್ಲ, ಒಬ್ಬಗಿಂತ ರುಚಿಯಿಲ್ಲ ಎಂಬ ಗಾದೆ ಸುಳ್ಳೇನೋ. ಕೈ ತಪ್ಪಿದ ತಾಯಿ ಹೀಗನ್ನು ಮದಿಸಿಸುವಳೇನೋ. ಕೈ ತಪ್ಪಿದ ತಾಯಿ ಎಷ್ಟೀತರೇನು ಅಮ್ಮ ತೀರಿದಂತರ ತಪ್ಪಲುಗಳ ಹೆಸರನು ಕರೆಯಲೇ ಬಿಡುವರೆ. ಎಷ್ಟೀತರೇನು ತಾಯಿ ತೀರಿದಂತರ ತಪ್ಪಲುಗಳ ಹೆಸರನು ಕರೆಯಲೇ ಬಿಡುವರೆ. ತಾಯಿ ದೇವರು ಜಗಕ್ಕೆ ತಾಯಿ ದೇವರು, ಮಕ್ಕಳಿಗೆ ಮನೆಯಲ್ಲಿ ತಾಯಿಯೇ ಪ್ರಥಮ ಗುರು. ತಾಯಿ ದೇವರು ಜಗಕ್ಕೆ ತಾಯಿ ದೇವರು. ಇವತ್ತು ಈ ಪುಣ್ಯ ದಿವಸ ನಮ್ಮ ಹೊಳೆ ನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಗೋಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ತಾಯಿಯ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾವೇನು ಕೊಟ್ಟರೂ ಕೂಡ ಮತ್ತೆ ಅವರನ್ನ ಕಾಣೋಕ್ಕಾಗಲ್ಲ. ಮತ್ತೆ ಬರಲಾಗದಂತಹ ಜಾಗಕ್ಕೆ ಇವತ್ತು ಹೊರಟೋಗಿದ್ದಾರೆ. ಮುತ್ತೈದೆಯ ಸಾವಿನಿಂದ ಅರಿಶಿನ ಕುಂಕುಮ ಶೋಭಿತರಾಗಿ ಈ ಜಗತ್ತನ್ನು ಬಿಟ್ಟು ಹೋದಂತ ಈ ಮಹಾತಾಯಿಯವರಿಗೆ ಮೋಕ್ಷವನ್ನ ಭಗವಂತ ಕೈಲಾಸ ವೈಕುಂಠವನ್ನ ಕರುಣಿಸಲಿ ಅಂತ ನಾವು ಇವತ್ತು ಭಕ್ತಿಯ ಶಿವಕಥಾ ಶ್ರವಣವನ್ನ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ. ಬಸವಣ್ಣನವರು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥವರಲ್ಲೂ ಕೂಡ ಭಗವಂತನಿಗೂ ಬೇಕಾಗ್ತಾರೆ, ಇಲ್ಲಿ ಯಾರಿಗೂ ಬೇಡವಾದಂಥವರಲ್ಲಿ ಭಗವಂತನಿಗೂ ಬೇಡವಾಗ್ತಾರೆ ಅನ್ನೋ ಮಾತು ಸತ್ಯ ನೋಡಿ. ಶರಣರ ಗುಣವ ಮರಣದಲ್ಲಿ ನೋಡು ಎಂಬಂತೆ ಇವತ್ತು ಈ ಮಹತಾಯ ಪುಣ್ಯವಂತಿಯಾಗಿ ಮಹಾದೇವಿ ಎಂಬತಕ್ಕಂಥ ಹೆಸರಿನಿಂದ ಅಕ್ಕ ಮಹಾದೇವಿಯ ಒಂದು ಪವಿತ್ರವಾದ ಸ್ಥಾನವನ್ನು ಪಡ್ಕೊಂಡು ಯಾವ ದೇವಪ್ಪನವರ ಧರ್ಮಪತ್ನಿಯವರಾಗಿ ಅನಂತ ವರ್ಷಗಳ ಕಾಲ ಪತಿ ಸೇವೆಯನ್ನು ಮಾಡಿ ಮಕ್ಕಳು ಬಂಧು ಬಳಗದವರು ನೆಂಟರಿಷ್ಟಗಳಾದಿಯಾಗಿ ಎಲ್ಲರನ್ನೂ ಕೂಡ ಬಿಟ್ಟು ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂಥ ಈ ಜನ್ಮ ಸಾರ್ಥಕವಾದದ್ದು. ಇವತ್ತು ಈ ಗೋಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಇವರಿಗೆ ಹರ್ಷೋತ್ತರ್ಪಣದ ಜೊತೆಯಲ್ಲಿ ಭಗವಂತನ ಒಂದು ಪುಣ್ಯವನ್ನ ಭಗವಂತ ಅವರಿಗೆ ಮೋಕ್ಷವನ್ನ ಕೊಡ್ಲಿ ಅಂತ ಈ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ಭಗವಂತ ಈ ಮನೆತನದವರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಸಾಂಭಜೈ ನಮಃ ಪಾರ್ವತೇ ಪದೇ ಹರ ಮಹಾದೇವ ಅಲಕ್ಷರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀ ಮಂಜನಗರ ಗುರುವಿಶೇಷ ಸ್ವಾಮಿ ಜೈಪರ ಬಸವಾದಿ ಪ್ರಮದರ ಪಾದಕ್ಕೆ ಗೋಪರ ಆನಮಲೆ ಜೇನುಮಲೆ ಗುತ್ತಮಲೆ ಗುರಗಂಜಮಲೆ 77 ಮಲೆಗಳ ಮಧ್ಯ ತಪ್ಪದ ನಾಡುವಂತ ನಮ್ಮಪ್ಪಾದಿ ಮುದ್ದುಮಲೆ ಮಾದೇವನ ಪಾದಕ್ಕೊಂದು ಸಾರಿ ಉಗೇ ಬಸವೇಶ್ವರನ ಪಾದಕ್ಕೆ ಉಗೇ ನರಕ ದೊಡ್ಡವರ ಪಾದಕ್ಕೆ ಉಗೇ ಉಘೇ ಮಲ್ಲಯ್ಯ ಉಘೇ ಮಾಯಿಕಾರ ಉಘೇ ಹೋಗ್ರ ಜೋರಾಗಿ ಒಂಚೂರು
ಬಸವೇಶ್ವರನ ಪಾದಕ್ಕೆ, ಮಲೆಮಾದೇಶ್ವರನ ಪಾದಕ್ಕೆ, ಸಿದ್ದಪ್ಪಾಜಿಮಂಟೆ ಸ್ವಾಮಿಯವರ ಪಾದಕ್ಕೆ, ಕರಗದೊಡ್ಡವರ ಪಾದಕ್ಕೆ, ಗುರುಮಲ್ಲೇಶ್ವರ ಪಾದಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ, ಮಲ್ಲಯ್ಯ ಉಗದೇದವರ ಪಾದಕ್ಕೆ. ಪಾಪ ಇವ್ ಗೊತ್ತಿಲ್ಲ ಕೂಗ್ತವೆ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಂಡಳ ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ, ದುಡ್ಡು ಕೊಟ್ಟಿಲ್ಲ ಅವನೇ ಕೂಗಳ್ಳಿ ನಾವೇ ಕೂಗೋದು ಅಂತ. ಇನ್ನು ಅಕ್ಕನ ಬಳಗದವ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರವ್ರೆ ಕೂಗಬೇಕು ಅಂತ ಗೊತ್ತಿದ್ರು ಅವ್ರಿಗೆ ನಾಚಿಗೆ ನಾಚಿಗೆ. ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲರಿಗೂ ಶುಭವನ್ನ ಭಗವಂತ ಕೊಟ್ಟು ಕಾಪಾಡ್ಲಿ. ಮಹಾದೇವಿಯವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಮೋಕ್ಷವನ್ನು ಬಯಸ್ತಾ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಹೇ ಮಲ್ಲಯ್ಯ, ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ನಾಡುವಂತ ನಮ್ಮ ಪಾದಮಲೆ ಮಾದೇವನ ಪಾದ ಸಾರು ಹುಡುಗಾಯಿ ಹುಡುಗಾಯಿ ಸಿಂಗಾನಲ್ಲೂರು ಕಟ್ಟೆ ಬಸವೇಶ್ವರನ ಪಾದ ಸಾರು ಗೋಹಳ್ಳಿ ಬಸವೇಶ್ವರನ ಪಾದ ಸಾರು ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಳು ಸುಲ್ಸಿ ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಡು ಮಲೆಯನ ಪಾದ ಕೊಡಿಸಾರು ಮಲ್ಲಯ್ಯ. ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹುತ್ತಿಮಲೆ ಸೀಕೊಂಡು ಕುಮಲೆ ಸೀಕೊಂಡು, ಹತ್ತು ಮಲೆ ಮಧ್ಯಮಲೆ ಪಾನಿಮಲೆ ಜುಮಲೆ ನೆಂಜಾಡುಮಲೆ ರುದ್ರಾಕ್ಷಿ ಕಣರಾಕ್ಷಿಮಲೆ 77 ಮಲೆ ಸುರಿಸಿದಲೆ ಮಲ್ಲಿ ಹೊರಗಿಟ್ಟವಗೆ ಅಪ್ಪವರಪ್ಪ ದಡದ ನಾಟರಿಯೇ ಕದಲಿ ಹೊರಗಿಟ್ಟವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಬಲಗಡ ಬಿಟ್ಟು ಸರ್ಪಾನ ಎಡಗಡ ಬಿಟ್ಟು, ಬಸವನ ಬಲಗಡ ಬಿಟ್ಟು ಸರ್ಪಾನ ಎಡಗಡ ಬಿಟ್ಟು, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ. ಪಾದವನ್ನಿಟ್ಟು ರತ್ನಾಥ ಶ್ರವಣನು ಸುತ್ತು ಎತ್ತಿ ಮ್ಯಾಗ ಪಾದವನ್ನಿಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು, ಬಾಳು ಗಾತ್ರವುಳ್ಳಸಿಗೆ ಗಂಧ ಬುತ್ತಿ ಮರದಲ್ಲಿ ಮರಗಟ್ಟವಗೆ, ಬಾಳು ಗಾತ್ರವುಳ್ಳಸಿಗೆ ಗಂಧ ಬುತ್ತಿ ಮರದಲ್ಲಿ ಮರಗಟ್ಟವಗೆ, ಮುಖೆಯಲ್ಲಿ ಮುಖೆಯಲ್ಲಿ ಹೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ
ಎಲ್ಲರೂ ಕೂಗಿದ್ದಾರೆ. ಇನ್ನೂ ಕೆಲವು ಪುಣ್ಯಾತ್ಗಿದ್ರು ಕೂಗಿಯಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ. ಅವರು ಕೂಗದೇ ಇದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲೂ ಭಕ್ತಿ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಕುಟುಂಬ ವರ್ಗದವರ ಪರವಾಗಿ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನಮ್ಮ ಈ ಶಿವಕಥಾ ಶ್ರವಣವನ್ನು ಪ್ರಾರಂಭ ಮಾಡೋಣ. ಅವರಿಗೆ ಮೋಕ್ಷವನ್ನು, ಕೈಲಾಸ ಮುಕ್ತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಬಯಸೋಣ ಅಂತ ದೇವಪ್ಪನವರ ಕುಟುಂಬ ವರ್ಗದವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಸ್ವಾಗತ. ನಮ್ಮ ಎಲ್ಲ ವಾದ್ಯಗೋಷ್ಠಿಯವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸಿದ ಗುರುಕುಮಾರ್ ಅವರು ಮತ್ತು ತಬಲಾ ಕಾರ್ತಿಕ್ ಅವರು ಮತ್ತು ರಿದಮ್ ಪ್ಯಾಡ್ ಕಲಾವಿದರಾದಂಥ ಜಗದೀಶ್ ಅವರು ಮತ್ತು ತಾಳವಾದ್ಯ ಕಲಾವಿದರಾದಂಥ ಲೋಕೇಶ್ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದರ ಜೊತೆಗೆ ಇವತ್ತು ನಮ್ಮ ಮಹಾದೇವಿಯವರ ಆರಾತ್ಮಕ್ಕೆ ಮೋಕ್ಷವನ್ನು ಬಯಸುವಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ತಾ, ಈ ಬಸವಣ್ಣನವರ ಕಥಾಭಾಗ ಗ್ರಾಮದಲ್ಲಿ ಬಸವೇಶ್ವರ ಇದ್ದಾನೆ. ನಮ್ಮ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಕೊನೆಯ ತನಕ ಕುಳಿತು ಬಾಳಿ ಬದುಕಿದಂಥ ಈ ಮಹಾತಾಯಿಯವರಿಗೆ, ಮುತ್ತೈದೆಯ ಸಾವಿನಿಂದ ಭಗವಂತನೇ ಮೋಕ್ಷಸ್ಥರಾದಂಥ ಇವರಿಗೆ ಅಣ್ಣ ಬಸವಣ್ಣನವರ ಈ ಒಂದು ಪುಣ್ಯ ಕಥಾಭಾಗವನ್ನ ಇವರಿಗೋಸ್ಕರವಾಗಿ ಸಮರ್ಪಿಸ್ತಾ, ತಾವೆಲ್ಲರೂ ಕೂಡ ಅಕ್ಕ ಮಹಾದೇವಿಯವರು ಬರುವ ತನಕ ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಅಂತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರೋಣ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸೋಣ. ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ಕಾವಿಯನ್ನು ಧರಿಸಿ ಶರಣರ ಕಾಯ್ದ ನಿಧಿಯೇ, ಬಸವೇಶನ ಅವತಾರ ಜಗದಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದಳು ಶಿವಕುಲ ಉದ್ಧಾರ. ನಿರುಪಮ ಸಂಯಮ ಜೀವನ ಸಾರ ಹರಿಪು ಭಕ್ತಿ ಅಪಾರ. ಬಸವನ ಅವತಾರ ಸುಖವಿಲ್ಲದ ಬಾದರಸ ವ್ಯಥೆಯೋಳು ತುಂಬಿದ ದುಃಖರಸ. ನಂದಿಯವರಥವನ್ನು ನಂದದಿ ಮಾಡನ, ನಂದಿಯವರಥವನ್ನು ನಂದದಿ ಮಾಡನ. ಬಂದನ ಬಸವ ನದಿಗೆಳೆಗುರು ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಹುಟ್ಟಿದ ಕ್ಷಣದೊಳು ಸಂಗಮ ಬಂದ, ತಟ್ಟನೆಯದೊಳು ತಾನೆಂದ
ಕಟ್ಟಿದ ಕೊರಳಿಗೆ ಶಿವಲಿಂಗವನು ಕಟ್ಟಿದ ಕೊರಳಿಗೆ ಶಿವಲಿಂಗವನು ಇಟ್ಟನು ಬಸವ ನಾಮವನು ಬಸವನವತಾರ ಜಗದೊಳು ಶಿವಕುಲ ಉದ್ಧಾರ ಬೆನಕನ ಜೊತೆಯಲ್ಲಿ ಜನದೇಡೆಯಲಿ ಬೆನಕನ ಕೊಂದ ಅಪವಾದದಲ್ಲಿ ಭಾಗ್ಯವಾಡಿಯ ತಾನು ತೊರೆದು ಭಾಗ್ಯವಾಡಿಯ ತಾನು ತೊರೆದು ಕಬ್ಬಡಿ ಕ್ಷೇತ್ರಕ್ಕೆ ತಾಬಂದ ಬಸವನವತಾರ ಜಗದೊಳು ಶಿವಕುಲ ಉದ್ಧಾರ ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶರಣ ಜನ ಬಲ್ಲಿದರಾಯ ಬಿಜ್ಜಳನ ಅಲ್ಲಿಗಾದನು ಬಸವ ದಂಡನಾಯಕನ ಲಕ್ಷದ ಮೇಲೆ ಜಂಗಮಕ್ಕೆ ಭಿಕ್ಷಕನಾದನು ಗುರು ಬಸವ ಲಕ್ಷದ ಮೇಲೆ ಜಂಗಮಕ್ಕೆ ಭಿಕ್ಷಕನಾದನು ಗುರು ಬಸವ ಅಕ್ಷಿಯೊಳು ಈ ಧರೆಯನ್ನು ನೋಡಲು ಅಕ್ಷಿಯೊಳು ಈ ಧರೆಯನ್ನು ನೋಡಲು ಮೋಕ್ಷಕರಾದರು ಶರಣ ಜನ ಬಸವನವತಾರ ಜಗದೊಳು ಶಿವಕುಲ ಉದ್ಧಾರ ಆಗ ನೋಡಲು ಹರಳೆಯ ಶರಣ ಕಾಯಕ ಪ್ರೇಮಿ ಮಡಿವಾಳ ಮಾಚಣ್ಣ ವಚನದ ಪ್ರೇಮಿ ಕುಂಬಾರ ಗುಂಡಣ್ಣ ಶರಣರ ಪ್ರೇಮಿ ಆಯ್ದಕ್ಕೆ ಮಾರಣ್ಣ ಶರಣು ಶರಣು ಹೇ ಶರಣು ಬೆನಲು ಶರಣು ಹರಳೆಯ ಬಸವಳಿದ ಶರಣು ಶರಣು ಹೇ ಶರಣು ಬೆನಲು ಶರಣು ಹರಳೆಯ ಬಸವಳಿದ ಶರಣೆಂಬ ಆನಾಮವತೀರಿಪ ಶರಣೆಂಬ ಆನಾಮವತೀರಿಪ ಶರಣು ರಕ್ಷಣೆ ಮಾಡಿದನು ಶರಣು ರಕ್ಷಣೆ ಮಾಡಿದನು ಬಸವ ಬಸವ ಜಯ ಬಸವ ಬಸವ ಜಯ ಶಿವಕುಲ ಜಯ ಕಲ್ಯಾಣಗೊಳ್ಳುವ ಮಾಯ ಆಯಿತು ಲೋಕಕ್ಕೆ ಸುಖಮಯ ಅಯ್ಯೋ ಶರಣ ದ್ರೋಹಿ ನಿಚ್ಚಳ ಆಯಿತು ಲೋಕಕ್ಕೆ ಸನ್ಮಾನ ಉಳಿಯುವುದು ಬಸವನ ತತ್ವ ವಿಧಾನ ನಡೆಯುವುದು ಅನುಸರಿಸಿ ಜನ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವು ನೀವೆಲ್ಲರೂ ಕೂಡ ಜಗಜ್ಯೋತಿ ಬಸವೇಶ್ವರರ ಕಥಾಭಾಗವನ್ನು ಕೇಳೋದ್ರ ಜೊತೆಗೆ ಇವತ್ತು ಮಹಾದೇವಿಯವರ ಆತ್ಮಕ್ಕೆ ಮೋಕ್ಷವನ್ನ ಕೈಲಾಸವನ್ನ ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ.
ಈ ಬಸವಣ್ಣನವರ ಕತೆ 42 ದಿವಸಗಳ ಕಾಲ ಪಾರಾಯಣ ಮಾಡಿದ್ರೂ ಕೂಡ ತೀರದ ಕತೆ. ಆದರೆ ಸಿಕ್ಕಿದ ಅವಕಾಶದಲ್ಲಿ ಇವತ್ತು ಈ ಮಹಾತಾಯಿಯವರಿಗೆ ಭಗವಂತ ಆ ಬಸವೇಶ್ವರ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ಕಥಾಭಾಗಕ್ಕೆ ಬರೋಣ. ಇವರನ್ನ ಕೊಂಡಾಡುವಂತ ಈ ಒಂದು ಭಕ್ತಿಯ ಒಂದು ಗೀತೆಯನ್ನು ಹಾಡ್ತಾ, ಯಾವ ಮಹಾತಾಯಿ ಮಹಾದೇವರ ಆತ್ಮಕ್ಕೆ ಮೋಕ್ಷವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮ. ಹೇ ಶಂಕರ ದಯಾನಿದೆ, ನಮ್ಮ ನಿಮ್ಮನೆಲ್ಲರ ನಗಲಿ ಕೈಲಾಸ ಸೇರಿದಿರ ಮಹಾದೇವಿಯವರೇ. ನಿಮ್ಮ ಜನ್ಮ ಸಾರ್ಥಕವು ಅಮ್ಮ, ನಿಮಗೆ ಶರಣು ಶರಣಾರ್ಥಿ ಮಹಾದೇವಿಯವರೇ. ಅಮ್ಮ ನಿಮಗೆ ಕೋಟಿ ನಮನಗಳು ಅಮ್ಮ. ಈ ದೇಹದಿಂದ ದೂರವಾದೆ ಏಕೆಯಾತ್ಮವೇ, ಈ ಸಾವು ನ್ಯಾಯವೇ ಅಮ್ಮ, ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದೆ ಏಕೆಯಾತ್ಮವೇ, ಈ ಸಾವು ನ್ಯಾಯವೇ ಅಮ್ಮ, ಸಾವು ನ್ಯಾಯವೇ. ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು, ಯಾವ ಪಾಪಕ್ಕೆ ಅಮ್ಮ ಸಾವು ಕಾದಿತು. ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದ ಏಕೆಯಾತ್ಮವೇ. ಪೂಜೆಗಾಗಿ ಕಾದ ಹೂವು ಕಸವ ಸೇರಿದೆ, ಬಾಳಿನ ಸಸಿ ಗುರಿನಲ್ಲೇ ಬಾಡಿ ಹೋಯಿದೆ. ಪೂಜೆಗಾಗಿ ಕಾದ ಹೂವು ಕಸವ ಸೇರಿದೆ, ಬಾಳಿನ ಸಸಿ ಗುರಿನಲ್ಲೇ ಬಾಡಿ ಹೋಯಿದೆ. ಯಾವ ತಪ್ಪಿದೆ ಅಮ್ಮ ಹೇಳಬಾರದೆ, ಯಾವ ತಪ್ಪಿದೆ ಅಮ್ಮ ಹೇಳಬಾರದೆ. ಸರಿಯೇನು ಮೌನವೇನಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ಇನ್ನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರವಾದ ಏಕೆಯಾತ್ಮವೇ.
ಮಂತ್ರವಂದೇ ಅಮರ ದೀವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಅಮ್ಮ ಮಹಾದೇವಿಯವರೇ ಎಲ್ಲರ ಬಿಟ್ಟು ಕೈಲಾಸ ಸೇರಿದಿರ ಮಹಾದೇವಿಯವರೇ ಶಿವನ ಮಂತ್ರ ಬಂದೆ ಅಮರ ದೀವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಮರಳಿದಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಈ ದೇಹದಿಂದ ದೂರವಾದೆ ಏಕೆಯ ಆತ್ಮವೇ ಈ ಸಾವು ನ್ಯಾಯವೇ ಮಹಾದೇವಿಯವರೇ ನಿಮಗೆ ಈ ಸಾವು ನ್ಯಾಯವೇ ಶಿವನೇ ಗುರುಬಸವಲಿಂಗಾಯ ನಮಃ. ಇವರಿಗೆ ಮೋಕ್ಷವನ್ನ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಜಗಜ್ಯೋತಿ ಬಸವೇಶ್ವರರ ಕಥಾಭಾಗದಲ್ಲಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪವಿತ್ರವಾದ ಪುಣ್ಯಕ್ಷೇತ್ರ ಇವತ್ತಿಗೂ ಕೂಡ ಇಂಗಳೇಶ್ವರ ಬಾಗೇವಾಡಿ ಎಂಬತಕ್ಕಂಥ ಪುಣ್ಯಕ್ಷೇತ್ರ. ಬಾಗೇವಾಡಿ ಎಂಬತಕ್ಕಂಥದ್ದು ನಮ್ಮ ಹೊಳೆ ನರಸೀಪುರ ತಾಲೂಕು. ಅದರಿಂದ 3 ಮೈಲಿ ದೂರದಲ್ಲಿ ಇಂಗಳೇಶ್ವರ ಅಂತ ಒಂದು ಗ್ರಾಮ ಇವತ್ತಿಗೂ ಕೂಡ ಇದೆ. ಅಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರ ಸಮಾದಲಾಂಬಿಕಾ ಎಂಬತಕ್ಕಂಥ ಗಂಡ ಹೆಂಡತಿಯರಿಬ್ಬರು ಕೂಡ ಒಂದು ಪುಟ್ಟ ಸಾಮಂತ ರಾಜ್ಯವನ್ನು ಕಟ್ಟಿಕೊಂಡು ಸಂತೋಷವಾಗಿ ಕಾಲವನ್ನು ಕಳೀತಾ ಇರಬೇಕಾದ್ರೆ ಅವ್ರಿಗೊಬ್ಬಳು ಹೆಣ್ಣು ಮಗಳಿದ್ದಾಳೆ. ಅವಳ ಹೆಸರನ್ನ ನಾಗಮ್ಮ ಅಂತ ಕರೀತಾ ಇರಬೇಕಾದ್ರೆ ಆ ಪುಟ್ಟ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರುವಂತ ಮಾದರ ಸಮಾದಲಾಂಬಿಕೆಯರಿಗೆ ಒಂದೇ ಒಂದು ಚಿಂತೆ, ಗಂಡು ಸಂತಾನ ಭಾಗ್ಯವಿಲ್ಲ ಎಂಬತಕ್ಕಂಥ ಚಿಂತೆಯಲ್ಲಿ ಕೊರಗುತ್ತಿರಬೇಕಾದ್ರೆ ವ್ರತ ನೇಮಗಳನ್ನೆಲ್ಲವನ್ನು ಭಕ್ತಿಯಿಂದ ಆಚರಣೆ ಮಾಡುತ್ತಿರಬೇಕಾದ್ರೆ ಇದೊಂದು ಚಿಂತೆ ಶಾಶ್ವತವಾಗಿದೆ. ಈಗಿರಬೇಕಾದ್ರೆ ಇದೇ ವೇಳೆಗೆ ಸರಿಯಾಗಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಭೂಮಂಡಲವನ್ನು ಸುತ್ತಾಡಿ ಆ ಭೂಮಂಡಲದ ವಿಚಾರವನ್ನು ಕೈಲಾಸಕ್ಕೆ ತಿಳಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತೊಳಕಾಡುತ್ತಿರುವಂತ ಈ ಜಗತ್ತಿನಲ್ಲಿ ಪರಶಿವನ ಭಕ್ತಿ ಆಗಬೇಕು ಅಂತ ನಾರದ ಮಹಾತ್ಮರು ಎಲ್ಲ ಕಥೆಯಲ್ಲೂ ಬರಲೇಬೇಕು ನೋಡಿ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋದ್ಯಗಾರರು, FM ಅಂತ ಕರೀತಾರೆ, ಫಿಟ್ಟಿಂಗ್ ಮಾಸ್ಟ್ರು ಅಂತ. ಎಷ್ಟು ಇರಲಿಲ್ಲ, ಇದು ಸ್ವಲ್ಪ ಕಡಿಮೆ ನಂಗದ ಹಳ್ಳಿ ಮೈಸೂರು ಕಡೆ. ಹೌದು, ನೀವು ಮಧ್ಯೆ ಎದ್ದು ಹೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದೆ. ಹಿಂದಿನ ಕಾಲದಲ್ಲಿ ಎಲ್ಲಾ ಕಥೆಯಲ್ಲೂ ಕೂಡ ಒಬ್ಬರೇ ಬರ್ತಿದ್ದವರು. ಈಗ ಊರಿಗೆ 4 ಜನ, ಬೀದಿಗೆ 4 ಜನ, ಕಲಿಗಾಲ ಹೋಯ್ತಾ ಮನೆಗೆ ಒಬ್ಬೊಬ್ಬರು ಆಗೋಯ್ತಾರಂತೆ. ನಮ್ಮ ಕಥೆಯಲ್ಲಿ ಭೂಮಂಡಲವನ್ನು ಸುತ್ತಾಡಿಕೊಂಡು ನಾರದರು ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಇಲ್ಲಿಗೆ ಬಂದರು. ಇಂಗಳೇಶ್ವರ ಬಾಗೇವಾಡಿಯ ಕಡೆ ಬರ್ತಿರ್ಬೇಕಾದ್ರೆ ಗಂಡ ಹೆಂಡತಿಯರಿಬ್ಬರು ಕೂಡ ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೋತಾರೆ. ಪೂಜ್ಯರೇ, ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಅನೇಕ ವ್ರತಗಳನ್ನು ಮಾಡಿದವು, ಆದರೂ ಕೂಡ ಪರಶಿವನ ಮನಸ್ಸು ಕರಗಲಿಲ್ಲ. ಆ ಇಂಗಳೇಶ್ವರ ನಂದಿಕೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ತಮ್ಮ ಅನುಗ್ರಹದಿಂದ ಒಂದು ಮಗುವಾಗಲಿ ಅಂತ ಆಶೀರ್ವಾದ ಮಾಡಿ. ಅಮ್ಮ, ನಿಮ್ಮ ನಂಬಿಕೆಯೇ ಆ ಪರಮಾತ್ಮನಿಗೆ ಒಲಿಮೆಯಾಗಿ ಕೆಲವು ದಿವಸಗಳಲ್ಲಿ ಜಗತ್ ಕಲ್ಯಾಣ ಬಯಸುವಂತ ಕಂದ ನಿಮ್ಮ ಮಡಿಲಲ್ಲಿ ಹುಟ್ಟುತ್ತಾನೆ. ಇವತ್ತಿನಿಂದ 21 ದಿವಸಗಳ ಕಾಲ ನಂದಿನೊಂಪಿರೋ ತವನ ನೀವು ಮಾಡಿ, ನಂದಿಕೇಶ್ವರನ ತವನ ಮಾಡಿ, ಖಂಡಿತ ನಿಮಗೆ ಗಂಡು ಸಂತಾನ ಭಾಗ್ಯವಾಗುತ್ತೆ ಎಂದಾಗ ಪೂಜ್ಯರೇ, ಈ ಊರಿನಲ್ಲಿ ಈ ವಯಸ್ಸಿನಲ್ಲಿ ಮಕ್ಕಳಾಗೋದು ಉಂಟಾ ಅಂತ ಎಲ್ಲರೂ ಕೂಡ ಹಾಡ್ಕೋತಿರುವ ಸಂದರ್ಭದಲ್ಲಿ ನೀವು ಹೇಳಿದಾಗ 21 ದಿವಸಗಳ ಕಾಲ ಆ ನಂದಿನೊಂಪಿರೋ ತವನ್ನ ಭಕ್ತಿಯಿಂದ ಆಚರಣೆ ಮಾಡ್ತೇವೆ. ಆ ವ್ರತದ ಒಂದು ಫಲದಿಂದ ನಮಗೆ ಗಂಡು ಸಂತಾನ ಭಾಗ್ಯವಾಗಲಿ ಅಂತ ಆ ನಾರದರ ಪಾದ ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಫಲಪುಷ್ಪ ತಾಂಬುಲಾದಿಗಳನ್ನ ಇಟ್ಟು ಭಕ್ತಿಯಿಂದ ಪೂಜೆ ಮಾಡುವ ಸಂದರ್ಭಕ್ಕೆ ಮಹಾನುಭಾವರಾಗಿರ್ತಕ್ಕಂಥ ನಾರದರು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಬಸವೇಶ್ವರ ಹುಟ್ಟುವಂತ ಒಂದು ಸಮಯ ಹೇಗೆ, ಜಟಾಜೂಟ ಗಂಗಾ ಮಗುಟ ಶಿಶಿಲಲಾಟ ಶೋಭಿತ ಮಹಾದಿ ಶಂಭೋ ಹೇಮಕೂಟ ತಟ ನಿವಾಸ
ದಿಟ ನಟವರ ಪಂಡಿತ ಜಟಾ ಜೂಟ ಮಹಾದೇವ ಶಂಭೋ ಮಹಾದೇವ. ಜಟಾರೂಢ ಗಂಗಾ ಮಕುಟ ಶಿಶಲಾಟ ಶೋಭಿತ ಹೇಮಕೂಟ ಹಠ ನಿವಾಸ ಹೇಮಕೂಟ ಹಠ ನಿವಾಸ ಹಿತ ನಟವರ ಪಂಡಿತ ಜಟಾರೂಢ ಗಿರಿಜಾವರ ಮರುಗದರ ಸುಂದರ ಶಿವ ಶಂಕರ ಗಿರಿಜಾವರ ಮರುಗದರ ಸುಂದರ ಶಿವ ಶಂಕರ ಉಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಶ್ರೀಕರ ಶ್ರೀಕರ ಜಟಾರೂಢ ಗಂಗಾ ಮಕುಟ ಶಿಶಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ವಿಠಲಟವರ ಪಂಡಿತ ಜಟಾರೂಢ ಪಶುಪತೇಶ ಪಶುಪತೇಶ ಪರಿಪಾಲಕ ಲೋಕನಾಥ ಶ್ರೀಮತೇಶ ಪಾಸ ಪರಮ ಪಾಲಕ ಪಶುಪತೇಶ ಪಶುಪತೇಶ ಪರಿಪಾಲಕ ಲೋಕನಾಥ ಶ್ರೀಮತೇಶ ಗಂಗಾ ಮಕುಟ ಶಿಶಲಾಟ
ಕೈಲಾಸ ಪರ್ವತದ ಕಡೆ ನಾರದ ಮಹಾತ್ಮರು ಬರ್ತಿರ್ಬೇಕಾದ್ರೆ ಹಸನ್ಮುಖನಾಗಿ ಶಿವನು ಪಾರ್ವತಿ ಸಮೇತನಾಗಿ ಕೈಲಾಸದಲ್ಲಿರ್ಬೇಕಾದ್ರೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್